ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಕಪ್ಪಾಗಿದ್ದರೆ ಕ್ಷಮೆ, ತಪ್ಪಿಲ್ಲದೆ ಇದ್ರೆ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿ ಕಮಲ್ ಹಾಸನ್ ಹೇಳಿದ್ದಾರೆ. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಅನ್ನುವಂತಹ ಮಾತು ಕನ್ನಡಿಗರಿಂದ ಹಾಗೂ ಹಲವು ಭಾಷಾ ತಜ್ಞರಿಂದ ಚೀಮಾರಿಗೆ ಒಳಗಾಗಿರುವಂತಹ ನಟ ಕಮಲ್ ಹಾಸನ್ ಅವರು ತಮ್ಮ ಹಠಮಾರಿ ಧೋರಣೆಯನ್ನ ಮುಂದುವರಿಸಿದ್ದಾರೆ. ನಾನು ಹೇಳಿದ್ದು ಸರಿಯಲ್ಲ ಎಂದು ಸಾಬೀತು ಆಗುವವರೆಗೂ ಕೂಡ ನಾನು ಯಾರ ಬಳಿಯೂ ಕೂಡ ಕ್ಷಮೆಯನ್ನ ಕೇಳೋದಿಲ್ಲ ಅಂತ ಹೇಳಿ ಚೆನ್ನೈನಲ್ಲಿ ಸುದ್ದಿಗಾರರ ಎದುರಲ್ಲಿ ನಟ ಹಾಗೂ ರಾಜಕಾರಣಿ ಆಗಿರುವಂತಹ ಕಮಲ್ ಹಾಸನ್ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವ. ನಾನು ಸಂವಿಧಾನ ಹಾಗೂ ಕಾನೂನಿನಲ್ಲಿ ನಂಬಿಕೆ ಉಳ್ಳವನು. ನನ್ನ ಪ್ರೀತಿ ಕರ್ನಾಟಕಕ್ಕೆ, ಕನ್ನಡಕ್ಕೆ, ತೆಲುಗು, ಮಲಯಾಳಂಗೆ ಕೂಡ ಇದೆ. ಅಜೆಂಡಾ ಇಟ್ಟು ರಾಜಕಾರಣ ಮಾಡುವವರನ್ನ ಹೊರತುಪಡಿಸಿ ಯಾರು ಕೂಡ ಇದನ್ನ ಅಲ್ಲಗೆಳೆಯುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿರೋಧಗಳು ಈ ಹಿಂದೆಯೂ ಕೂಡ ಸಾಕಷ್ಟು ಬಂದಿದೆ. ಒಂದು ವೇಳೆ ನಾನು ತಪ್ಪಾಗಿದ್ದರೆ ಕ್ಷಮೆ ಕೇಳ್ತೇನೆ, ಇಲ್ಲದೇ ಇದ್ರೆ ಇಲ್ಲ. ಕನ್ನಡದ ವಿಚಾರದಲ್ಲಿ ನಾನು ಹೇಳಿರುವಂತದ್ದು ಸರಿಯಲ್ಲ ಎಂದು ಎನ್ನುವವರೆಗೂ ಕೂಡ ನಾನು ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆಗೆ ಕನ್ನಡ ನಾಡಿನಿಂದ ತೀವ್ರ ವಿರೋಧಗಳು ಮುಂದುವರಿತಾ ಇದೆ. ಕ್ಷಮೆ ಕೇಳಬೇಕು ಅಂತ ಹೇಳಿ ಹಲವಾರು ಜನ ಹೇಳಿದ್ರು ಕೂಡ ಕಮಲ್ ತಮ್ಮ ಹಠಮಾರಿ ಧೋರಣೆಯನ್ನ ಮುಂದುವರಿಸಿರುವಂತದ್ದು ಕಮಲ್ ಕೊಟ್ಟಿರುವಂತಹ ಹೇಳಿಕೆಯಿಂದ ಸಾಬೀತಾಗಿದೆ. ಮತ್ತೊಂದೆಡೆಯಲ್ಲಿ ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆಯನ್ನ ಕೇಳಬೇಕು, ಇಲ್ಲದೇ ಇದ್ರೆ ಕರ್ನಾಟಕದಲ್ಲಿ ಅವರ ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ಅವಕಾಶ ಇಲ್ಲ ಅಂತ ಹೇಳಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಎಂ ನರಸಿಂಹಲು ಅವರು ತಿಳಿಸಿದ್ದಾರೆ. ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.